ಮತ್ತು ಅದೇ ಕಾಲಕ್ಕೆ ಫಾಸ್ಟ್ ಬಾಲರ್ಸ್ ಅಂತ ಭಾಳಷ್ಟು ಸ್ವಿಂಗ್ ಮಾಡುವಂಥದ್ದು ಮತ್ತೇನು ಮಾಡುವಂಥದ್ದು ಬ್ಯಾಟ್ಸ್ಮನ್ನ ಕಂಗಡಿಸುವಂಥ ಪ್ರಯತ್ನ ಮಾಡ್ತಿರ್ತಾರೆ. ಮತ್ತು ಸ್ಪಿನ್ನರ್ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಸಾಧಿಸ್ಬಿಟ್ಟಿಗೆ ಸ್ಪಿನ್ ಬಾಲರ್ ಆಡೋದು ಅಷ್ಟು ಸುಲಭದ ಮಾತಲ್ಲ ಅಂತ ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಏನೋ ಆಗಲಿ ಈ T20 ಎಂದಾಗೆ ಕ್ರಿಕೆಟ್ಗೆ ಒಂದು ಹೊಸತನ ಬಂತದ. ಯಾವುದೇ ಫೀಲ್ಡ್ ಇದ್ರೂ ಸಹಿತ ಅದರದ್ದೇ ಅಂತ ಮಹತ್ವ ಹೆಚ್ಚಾಗ್ಯದ. ಇದು ಚುಟುಕ ಏನು ಕ್ರಿಕೆಟ್ ಅದ ಇವತ್ತು ಭಾಳಷ್ಟು ಜನರಿಗೆ ಲೈಕು ಆಗಲಿಕ್ಕತ್ತದೆ. ಯಾಕೆಂದ್ರೆ ಇಲ್ಲಿ ರಿಸಲ್ಟ್ ಇದ್ದೇ ಇರ್ತದೆ. ಸೋಲ ಗೆಲುವ ಡ್ರಾ ಆಗೋದು ಎಂದೋ ಏನೋ. ಅದು ಏನಪ್ಪ ಅಂತಂದ್ರೆ ಸಮ ಏನು ಸ್ಕೋರ್ ಬಂದು ನಿಂತಾಗ ಟೈಅಪ್ ಆಗುವಂಥವು ಇರ್ತಾವೆ. ಎಂದೋ 10 ವರ್ಷಕ್ಕೋ 20 ವರ್ಷಕ್ಕೋ 15 ವರ್ಷಕ್ಕೋ ಆಗುವಂಥ ಘಟನೆಗಳು. ಹೀಗಾಗಿ ರಿಸಲ್ಟ್ ಓರಿಯೆಂಟೆಡ್ ಈ T20 ಎಲ್ಲರೂ ನೋಡಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಜಲ್ದಿ ಮುಗಿತದೆ. 5 ದಿನಗಳ ಗಂಟೆ ಕೂಡುವಂಥದ್ದು ಇಲ್ಲೇ ಪ್ರಮೇಯ ಇರುವುದಿಲ್ಲ. ತನ್ನ ಸಮಯವನ್ನು ಹಾಳು ಮಾಡ್ಕೊಳ್ಳೋಂಥದ್ದು ಇಲ್ಲಿ ಇರುವುದಿಲ್ಲ. ಇವತ್ತು ಯಾರಿಗೂ ಸಮಯ ಇಲ್ಲ. ಯಾಕಂದ್ರೆ ಇವತ್ತು ನೋಡ್ರಿ ಎಲ್ಲರೂ 5 ನಿಮಿಷ ಬಂದು ಹೋಗ್ರಿ ಅನ್ನುವಂಥ ಪ್ರಸಂಗ ಇದ್ದಾವೆ. ಇವತ್ತು ಓದು ಪ್ರವೃತ್ತಿ ಕಡಿಮೆ ಆಗ್ಲಿಕ್ಕತ್ತದ. ಕ್ವಿಕ್ ಏನೋ ತಿಳಿಯುವಂಥ ಸ್ವಭಾವ ಹೆಚ್ಚಾಗ್ಲಿಕ್ಕತ್ತದ. ಹೀಗಾಗಿ T20 ಎಲ್ಲ ಜನರ ಮನಸ್ಸನ್ನು ಗೆದ್ದದ. IPL ಅಂತ ಮುಗಿದೋಗ್ಬಿಡ್ತು. ಹೀಗಾಗಿ ಪ್ರತಿಯೊಬ್ಬ ಆಟಗಾರನ ಬೆಲೆನೂ ಪ್ರತಿ ಆಟದಿಂದ ಆಟಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದುಡ್ಡಿನಿಂದ ಇವತ್ತು ನಾವು ಕ್ರಿಕೆಟನ್ನು ಅಳಿಯುವಂಥ ದಿನಗಳು ಬಂದಿದ್ದಾವೆ. ಹೀಗಾಗಿ ಶುಭ್ಮನ್ ಆಗಿರಲಿ, ರಜತ್ ಪಾಟೀದಾರ್ ಆಗಿರಲಿ, ಪಂಜಾಬಿನ ಶ್ರೇಯಸ್ ಅಯ್ಯರ್ ಆಗಿರಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ಅಕ್ಷರ್ ಪಟೇಲ್ ಆಗಲಿ, ರಿಷಬ್ ಪಂತ್ ಆಗಲಿ, ಇವರೆಲ್ಲರೂ ಇವತ್ತು ಗೆಲ್ಲೋದಕ್ಕಾಗಿ ಹಪಹಪಿಸ್ತಾ ಇದ್ದಾರೆ. ಯಾಕಂತಂದ್ರೆ ಗೆದ್ದವ ಏನಪ್ಪ ಅಂತಂದ್ರೆ ಇಡೀ ಈ ಒಂದು IPL ದೊಡ್ಡ ಹೀರೋ ಆಗ್ತಾನೆ. ಸಾಕಷ್ಟು ದುಡ್ಡು ಸಿಗ್ತದೆ, ಮರ್ಯಾದೆ ಸಿಗ್ತದೆ, ಜೊತೆಗೆ ಜನರ ಒಂದು ಪ್ರೀತಿ ವಿಶ್ವಾಸ ಸಿಗ್ತದೆ ಅನ್ನೋದು ಎಲ್ಲರಲ್ಲೂ ಇರೋದ್ರಿಂದಾಗೆ ಈ ಪಂದ್ಯಗಳಿಗೆ ಎಲ್ಲದ ಮಹತ್ವ ಬಂತಂತ ಹೇಳ್ತಾ IPL ಈ ನೆಲೆಯಲ್ಲಿ ಈಗ ಪ್ಲೇ ಆಫಿಗೆ ಬಂದು ನಿಂತದ. ಪ್ಲೇ ಆಫ್ದಲ್ಲಿ ಯಾರ್ಯಾರು ನೋಡೋಣ ಯಾರು ಬರ್ತಾರೆ ಅಂತ ಹೇಳ್ತಾ 17ರಿಂದ ಆರಂಭ ಆಗುವ ಇದು 25ಕ್ಕೆ ಕೊನೆ ಆಗ್ತದೆ. ಅಲ್ಲಿವರೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.